ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಬಸ್ ಪಾಸ್, ಸ್ಟೂಡೆಂಟ್ ಬಸ್ ಪಾಸ್, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ KKRTC ಇದು ಬಸ್ ಪಾಸ್ ಯಾವ ಥರ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ ಲೈವ್ ಅಲ್ಲಿ. ಯಾರ್ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡ್ರಿ, ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ನೋಡಿ, ಕೆಳಗಡೆ ಅಪ್ಲಿಕೇಶನ್ ಫಾರ್ ಇಶ್ಯೂ ನ್ಯೂ ಆರ್ ರಿನ್ಯೂವಲ್ ಮಾಡಿಫಿಕೇಶನ್ ಆಫ್ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಇರುತ್ತೆ. KKRTC ಅಂತ ಫಸ್ಟ್ನೇ ಆಪ್ಷನ್ ಇದೆ ನೋಡಿ. ಇದೊಂದು ಏನಾಗುತ್ತೆ, ಒಂದು ಪೇಜ್ ಓಪನ್ ಆಗುತ್ತೆ, ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಬರುತ್ತೆ. ಇದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಸೈನ್ ಮಾಡಿಸ್ಕೊಂಡು ಬರಬೇಕು. ಯಾವ ಇನ್ಸ್ಟಿಟ್ಯೂಷನ್ ಅಲ್ಲಿ ಓದ್ತಾ ಇದ್ದೀರೋ ಅದರಲ್ಲಿ ಸೈನ್ ಮಾಡಿಸ್ಕೊಂಡು ಬಂದು ಅದೇ ಫಾರ್ಮ್ನ ಅಪ್ಲೋಡ್ ಮಾಡಬೇಕು. ಪ್ರೊಸೀಡ್ ಟು ಅಪ್ಲೈ ಅಂತ ಕೊಡಬೇಕು. ಸೈನ್ ಮಾಡಿಸ್ಕೊಂಡ್ಮೇಲೆ ಪ್ರೊಸೀಡ್ ಟು ಅಪ್ಲೈ ಅಂತ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಯಾವ ಥರ ಅಂದರೆ ನೋಡಿ, ಕಲ್ಯಾಣ ಕರ್ನಾಟಕ ನೋಡಿ, ಡಿಯರ್ ಸ್ಟೂಡೆಂಟ್, ಲೇಟೆಸ್ಟ್ ಫೋಟೋ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಲೇಟೆಸ್ಟ್ ಫೋಟೋ ಅಪ್ಡೇಟ್ ಮಾಡಿಸ್ಕೊಂಡು ಹಾಕ್ರಿ ಬಸ್ ಪಾಸ್ ಅಂತ ತೋರಿಸಿ. ವಿದ್ಯಾರ್ಥಿ ಬಸ್ ಪಾಸ್ನ ಮಾರ್ಪಾಡಿನೊಂದಿಗೆ ಹೊಸ ನವೀಕರಣ ಅರ್ಜಿ ಅಂದರೆ ರಿನ್ಯೂವಲ್ ಅಥವಾ ನೀವು ಯಾರು ಕೂಡ ಹಾಕ್ಬೋದು. ನೋಡಿ, ಇಂಡಿಯನ್ ಸಿಟಿಜನ್ ಆಗಿರೋದು ಇಂಡಿಯನ್ ಕರ್ನಾಟಕ ಆಧಾರ್ ನಂಬರ್ ಹಾಕಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ಒಂದು OTP ಹೋಗುತ್ತೆ. OTP ಹೋದ ಮೇಲೆ ಅದು 6 ಡಿಜಿಟ್ OTP ಎಂಟರ್ ಮಾಡಬೇಕು. ನೆಕ್ಸ್ಟ್ ಮೊಬೈಲ್ ನಂಬರ್ ಅಂತ ಇರುತ್ತೆ, ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿದ ಮೇಲೆ ಅದಕ್ಕೂ ಕೂಡ ಸೇವಾಸಿಂದ OTP ಹೋಗುತ್ತೆ. ಅದನ್ನು ಕೂಡ ಸೇವಾಸಿಂದ OTP ಹಾಕಿ ಏನಿದೆ ನೆಕ್ಸ್ಟ್ ಕೋರ್ಸ್ ಕ್ಯಾಟಗರಿ ನೋಡೋಣ ಯಾವ ಥರ. ನೋಡಿ, ಈಗ ಆಧಾರ್ ನಂಬರ್ ಹಾಕಿದ್ವಿ. ಹೊರಗಡೆ ಒಂದು ಕಡೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಅಗ್ರಿ ಬಟನ್ ಅಂತ ಕೊಡಬೇಕು. ಅಗ್ರಿ ಅಂತ ಕೊಟ್ಟು ಎಂಟರ್ OTP ಅಂತ ಬರುತ್ತೆ. 6 ಡಿಜಿಟ್ ಇರೋದು OTP ಹಾಕಬೇಕು. 6 ಡಿಜಿಟ್ OTP ಹಾಕಿದ ಮೇಲೆ ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕಬೇಕು. ನೋಡಿ, ವ್ಯಾಲಿಡೇಟ್ ಅಂತ ಕೊಡಬೇಕು. 6 ಡಿಜಿಟ್ OTP ಬಂದ ಮೇಲೆ ನೋಡೋಣ, ಸಿಂಪಲ್ ಆಗಿದೆ. ವ್ಯಾಲಿಡೇಟ್ ಅಂತ ಕೊಟ್ಟ ಮೇಲೆ ವ್ಯಾಲಿಡೇಟ್ ಆಗುತ್ತೆ. ಆಮೇಲೆ ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿ ಎಂಟರ್ OTP 6 ಡಿಜಿಟ್ ಸೇವಾಸಿಂದ OTP ಬರುತ್ತೆ ಮೊಬೈಲ್ ನಂಬರ್ಗೆ. ಅದನ್ನು ಕೂಡ ವ್ಯಾಲಿಡೇಟ್ ಮಾಡ್ಕೋಬೇಕು. ವ್ಯಾಲಿಡೇಟ್ ಮಾಡ್ಕೊಂಡ ಮೇಲೆ ಮುಂದಿನ ಪ್ರೊಸೀಜರ್ ಕಂಪಲ್ಸರಿ OTP, ಇವು 2 OTP ಆದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಭಾಳ ಸಿಂಪಲ್ ಆಗಿರುತ್ತೆ. ಇವು ಬೇಗ OTP ಅಂದರೆ ನೋಡಿ, ವೆರಿಫೈಡ್ ಅಂತ ಬಂತು. ನೆಕ್ಸ್ಟ್ ಕೋರ್ಸ್ PUC-ನ, ಪ್ರೈಮರಿ, ಹೈಸ್ಕೂಲ, ಏನು ಡಿಪ್ಲೊಮಾ, ಡಿಗ್ರಿ ಯಾವುದಿದೆ ಅದು ತೊಗೊಳ್ಳಿ. ಇವ್ರು ಪ್ರೈಮರಿ ಸ್ಕೂಲ್ ಆಗಿರೋ ಪ್ರೈಮರಿ ಸ್ಕೂಲು, ಇವರು ಹೈಸ್ಕೂಲ್ ಆಗಿರೋ ಹೈಸ್ಕೂಲು. ನೋಡಿ, ಕೋರ್ಸ್ ಕ್ಲಾಸ್ ಆರ್ ಕೋರ್ಸ್ 8th ಸ್ಟ್ಯಾಂಡರ್ಡ್ ಇವರು ಹೈಸ್ಕೂಲಲ್ಲಿ ತಗೋಬೇಕು. ಗೆಟ್ ಡೀಟೇಲ್ಸ್ ಅಂತ ಕೊಟ್ಟ ಮೇಲೆ ಡೈರೆಕ್ಟಾಗಿ ಅವ್ರದ್ದು ಎಲ್ಲ ಡೀಟೇಲ್ಸು ಓಪನ್ ಆಗಿಬಿಡುತ್ತೆ. ಓಪನ್ ಆದಮೇಲೆ ನೋಡಿ, ಎಂಟರ್ SATS ಶಾರ್ಟ್ಸ್ ID ಅಂತೀವಿ. ಅದು ಅವ್ರು ಏನು ಸೆಲ್ಫ್ ಡಿಕ್ಲರೇಷನ್ ಫಾರ್ಮಲ್ಲಿ ಇರುತ್ತೆ, ಅದನ್ನೇ ಎಂಟರ್ ಮಾಡಬೇಕು. ಹೊರಗಡೆ ಕ್ಲಿಕ್ ಮಾಡಬೇಕು. ಎಲ್ಲ ಡೀಟೇಲ್ಸ್ ತೊಗೊಂಡ್ಬಿಡುತ್ತೆ. ಈಗೇನು ಯಾವ ಕ್ಲಾಸ್ ಇದ್ದಾರೆ, ಏನು ಎಲ್ಲ ಏನು ಎತ್ತ ಅನ್ನೋದು ಫುಲ್ ಡೀಟೇಲ್ ಆಗಿ ತೊಗೊಂಡ್ಬಿಡುತ್ತೆ. ತೊಗೊಂಡ್ಮೇಲೆ ನೆಕ್ಸ್ಟ್ ಏನಿದೆ ನೋಡಿ, ಕ್ಯಾಟಗರಿ SC ST ಹೈಸ್ಕೂಲ್ ಇದ್ರೆ 150 ಇದೆ, ಇದು 750. ಅದರ್ಸ್ ಕ್ಯಾಟಗರಿ ಇರೋದ್ರಿಂದ 750 ರೂಪಾಯಿ ಫೀಸ್ ಇದೆ. ಕ್ಯಾಟಗರಿ ತಗೊಂಡಿದ್ವಿ. ನೋಡಿ, ಫ್ರಾಮ್ ರೂಟ್ ಇದೇನಿದೆ ಆಲ್ರೆಡಿ ಬಸ್ ಪಾಸ್ ತೋರಿಸ್ತಾ ಇದೆ. ಇದು ಏನಾದರೂ ಕರೆಕ್ಟ್ ಇದ್ರೆ ಎಸ್ ಅಂತ ಕೊಡಬೇಕು. ಮುಂದೆ ಪ್ರೊಸೀಜರ್ ಹೋಗುತ್ತೆ. ಇಲ್ಲ ಅಂದ್ರೆ ನೋ ಅಂತ ಕೊಡಬೇಕು. ಏನಾದ್ರು ಡೀಟೇಲ್ಸ್ ಕರೆಕ್ಟ್ ಇರಲಿಲ್ಲ ಹೋದ ವರ್ಷದಂದ್ರೆ ನೋ ಅಂತ ಕೊಡ್ತಿದ್ವಿ. ನೋಡಿ, ಇದು ಇವ್ರದ್ದು ಕರೆಕ್ಟ್ ಇದೆಯಾ ಇಲ್ವಾ ನೋಡಿ. ಕರೆಕ್ಟ್ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಬೇಕು. ನೆಕ್ಸ್ಟ್ ಸೆಲೆಕ್ಟ್ ದಿ ಡಿವಿಷನ್. ನೋಡಿ, ಇವ್ರದ್ದು ಕರೆಕ್ಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಇಲ್ಲ ಅಂದ್ರೆ ನೋಡಿ, ನಿಯರೆಸ್ಟ್ ಬೋರ್ಡಿಂಗ್ ಪಾಯಿಂಟ್ ಯಾವುದು, ಆಧಾರ್ ಅಂತ ಕೊಡಬೇಕು. ನಿಯರೆಸ್ಟ್ ಡ್ರಾಪ್ ಪಾಯಿಂಟ್ ಇಲ್ಲಿ ಏನಾದರೂ ಇದ್ರೆ ತಗೋಬೇಕು, ಇಲ್ಲಾಂದ್ರೆ ಆಧಾರ್ ಅಂತ ಕೊಡಬೇಕು. ಆಮೇಲೆ ಏನಿದೆ ನೆಕ್ಸ್ಟ್
ನಿಯರೆಸ್ಟ್ ಡ್ರಾಪ್ ಪಾಯಿಂಟ್ ಆಯಿತು. ಫ್ರಾಮ್ ರೂಟು ಟು ರೂಟು ವಯಾ ರೂಟ್ ಅಂತ ಎಲ್ಲ ಕೂಡ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ, ಅದನ್ನು ಹಾಕೊಳ್ಳಿ. ಫ್ರಾಮ್ ರೂಟ್ ಎಲ್ಲಿಂದ, ಟು ರೂಟ್ ಎಲ್ಲಿಗೆ, ವಯಾ ರೂಟ್ ಎಲ್ಲಿ ಚೇಂಜ್ ಆಗುತ್ತೆ ನೋಡಿ. ಸೆಲೆಕ್ಟ್ ದಿ ಡಿವಿಷನ್, ಡಿಸ್ಟಿಕ್ ಯಾವ ಡಿಸ್ಟಿಕ್ಕು, ಯಾವ ಡಿಪೋ, ಸೆಲೆಕ್ಟ್ ದಿ ಕೌಂಟರ್ ಎಲ್ಲ ಬರುತ್ತೆ. ನಿಮ್ಗೆ ಯಾವುದು ಕೌಂಟರ್ ಇದೆ ಅದನ್ನು ಕೊಟ್ಟು ಸಬ್ಮಿಟ್ ಅಂತ ಕೊಡಬೇಕು. ನೋಡಿ ಇದು ಕ್ಲಾಸ್ ಕೋರ್ಸು ಎಲ್ಲಿ, ಯಾವ ಸ್ಕೂಲು, ಆ ಸ್ಕೂಲು ಎರರ್ ಬಂತು ಕೊಟ್ಟಿದ್ದೀವಿ. ಸೊ ನೋಡಿ ಡಿಯರ್ ಸ್ಟೂಡೆಂಟ್, ಪ್ಲೀಸ್ ಚೆಕ್ ಕರೆಕ್ಟ್ ಇದು ಇದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಯಾಕಂದ್ರೆ ಮತ್ತೆ ಮುಂದೆ ಸಬ್ಮಿಟ್ ಮಾಡಿದ್ಮೇಲೆ ಬರಲ್ಲ ಅಂತ ಕೇಳ್ತಾ ಇದೆ, ಎಡಿಟ್ ಮಾಡೋಕ್ಕೆ ಬರಲ್ಲ ಅಂತ ಕೇಳ್ತಾ ಇದೆ. ಹೌದು ಅಂತ ಕೊಟ್ಟು ನೆಕ್ಸ್ಟ್ ಅಟ್ಯಾಚ್ ಅನೆಕ್ಜರ್ ಅಂತ ಕೊಡಬೇಕು. ಅಟ್ಯಾಚ್ ಅನೆಕ್ಜರ್ ಅಂತ ಕೊಡಬೇಕು. ನೋಡಿ ಇಲ್ಲಿ ಏನಿದೆ, ಏನೇನು ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಅನೆಕ್ಜರ್ ಅಲ್ಲಿ ನೋಡಿ. ಒಂದನೇದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮು, ಎರಡನೇದು ಫೀಸ್, ಸ್ಕೂಲ್ ಫೀಸ್, ಮೂರನೇದು ಈಗ ಫೋಟೋ ಅಂತ ಪಾಸ್ಪೋರ್ಟ್ ಅಂತ ಕೇಳ್ತಿದೆ ಅದನ್ನು ಹಾಕ್ಬೇಕು, ನಾಲ್ಕನೇದು ಅಡ್ರೆಸ್ ಪ್ರೂಫ್. ಇಷ್ಟೊಂದು ನೋಡಿ. ಫಸ್ಟ್ನೇದು ನೋಡಿ ಹೇಳಿದಾಗೆ ಪಾಸ್ಪೋರ್ಟ್ ಸೆಲ್ಫ್ ಡಿಕ್ಲರೇಷನ್ ನಾನು ಹೇಳಿದಾಗೆ ಒಂದು ಫಾರ್ಮ್ ಇರುತ್ತೆ, ಸೈನ್ ಮಾಡಿಸ್ಕೊಂಡು ಬಂದು ಅದನ್ನು ಅಪ್ಲೋಡ್ ಪ್ರಿನ್ಸಿಪಾಲರಿಂದ ಸೈನ್ ಮಾಡಿಸ್ಕೊಂಡು ಅದನ್ನೇ ಅಪ್ಲೋಡ್ ಮಾಡಬೇಕು. ನೋಡಿ ಇದು ಸೆಲ್ಫ್ ಆಯಿತು. ನೆಕ್ಸ್ಟ್ ಫೀಸ್, ಕೋರ್ಸ್ ಪ್ರವೇಶ ಪಡೆದರೆ ಕುರಿತು ಶುಲ್ಕ ಪಾವತಿ ಅಂದರೆ ಫೀಸ್ ಎಷ್ಟಿದೆ ಅದೊಂದು ರಿಸಿಪ್ಟ್ ಇರುತ್ತೆ, ಅದನ್ನು ಹಾಕಬೇಕು. ಪಾಸ್ಪೋರ್ಟ್ ಅದನ್ನು ಕೂಡ ಏನೋ ಫೋಟೋನ PDF ಫಾರ್ಮೆಟಲ್ಲಿ ಅಂತ ಅಂತಿದ್ದಾರೆ ನೋಡಿ. ಇದು PDF ಫಾರ್ಮೆಟ್, ಅಪ್ಲೋಡ್ PDF ಅಂತ ಅಂತಿದೆ ನೋಡಿ. ನಾವು ಪಾಸ್ಪೋರ್ಟನ್ನು JPG ಟು PDF ಕನ್ವರ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀವಿ ನೋಡಿ. ಸಿಂಪಲ್ ಆಗಿದೆ, ಅದೊಂದಾಯಿತು. ನೆಕ್ಸ್ಟು ಪ್ರೂಫ್ ಆಫ್ ಅಡ್ರೆಸ್, ರೆಸಿಡೆನ್ಸ್, ಆಧಾರ್ ಕಾರ್ಡ್ನ ಹಾಕ್ಬೋದು. ಪ್ರೂಫ್ ಆಫ್ ರೆಸಿಡೆನ್ಸ್ ಅಡ್ರೆಸ್ ಆಧಾರ್ ಕಾರ್ಡ್ ಇರುತ್ತೆ, ಅದನ್ನು ಹಾಕಬೇಕು ನೋಡಿ. ಎಲ್ಲ ಫೋಟೋ ಆಯಿತು, ಎಲ್ಲ ಆಯಿತು. ಸೇವ್ ಎನೆಕ್ಜರ್ ಅಂತ ಕೊಡಬೇಕು. ಆಯಿತಾ, ಎಲ್ಲ ಆಯಿತು. ಸೇವ್ ಎನೆಕ್ಜರ್ ಅಂತ ಕೊಟ್ಟು ನೆಕ್ಸ್ಟ್ ಏನೋ ಪ್ರೊಸೀಜರ್ ಏನು, ಪೇಮೆಂಟ್. ನೆಕ್ಸ್ಟ್ ಪೇಮೆಂಟ್, ಸೇವ್ ಎನೆಕ್ಜರ್ ಅಂತ ಕೊಟ್ಟಾಯಿತು. ಮೇಕ್ ಪೇಮೆಂಟ್ ಅಂತ ಕೊಡಬೇಕು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಯಾವ್ದು ಅಪ್ಲೋಡ್ ಮಾಡಿದರೆ ನೋಡಿ, ಫೀಸ್ ರಿಸಿಪ್ಟ್ ಆಗಿದ್ರೆ ಫೀಸ್ ರಿಸಿಪ್ಟ್ ಹೌದಾ ಅಲ್ಲ ಅಂತ ಚೆಕ್ ಮಾಡ್ಕೋಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫೀಸ್ ರಿಸಿಪ್ಟ್ ಅಂತ ತೋರಿಸುತ್ತೆ ನೋಡಿ. ಇದು ಫೀಸ್ ರೆಸಿಪ್ಟ್ ಆಗಿದೆ, ಸರಿಯಾಗಿದೆ. ಮತ್ತೇನಾದರೂ ಡೌಟ್ ಇದ್ದರೆ ನೀವು ಅದ್ರ ಮೇಲೆ ನೋಡಿ. ಪಾಸ್ಪೋರ್ಟ್ ಮುಂದೆ ಏನಿದೆ, ಮತ್ತು ಪ್ರೂಫ್ ಆಫ್ ರೆಸಿಡೆನ್ಸ್ ಏನು ಹಾಕಿದ್ವಿ, ಪ್ರಿಪೇರ್ಡ್ ಟೆಂಪ್ಲೇಟ್ ಏನಿದೆ, ಎಲ್ಲ ಪ್ರಿಡಿಫೈನ್ಡ್ ಟೆಂಪ್ಲೇಟ್ ಏನಿದೆ ಎಲ್ಲ ಕರೆಕ್ಟ್ ನೋಡ್ಕೊಂಡು ನೋಡಿ. ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇದು ಎಲ್ಲ ಆಯಿತು. ಮೇಕ್ ಪೇಮೆಂಟ್ ಅಂತ ಕೊಡಬೇಕು. ಮೇಕ್ ಪೇಮೆಂಟ್ ಅಂತ ಕೊಟ್ಟು ನೆಕ್ಸ್ಟ್ ಏನಿದೆ ಪೇಮೆಂಟ್ ಮಾಡಬೇಕು. ಇದನ್ನ ಯಾವ ಥರ ಮಾಡ್ಬೇಕಂದ್ರೆ ನೋಡಿ, BLS ವಾಲೆಟಿಂದ ಅಮೌಂಟ್ ಕಟ್ ಆಗುತ್ತೆ, ಸ್ವಲ್ಪ ಅಮೌಂಟು ನೋಡಿ. BLS ವಾಲೆಟ್ ಮೇಕ್ ಪೇಮೆಂಟ್ ಅಂತ ಕೊಟ್ಟು ನೆಕ್ಸ್ಟ್ ಏನಿದೆ ಪೇಮೆಂಟ್ ಮಾಡಬೇಕು. ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿಕೊಂಡು ಯೂಸರ್ ID ಪಾಸ್ವರ್ಡ್ ಹಾಕ್ಕೊಂಡು ಅಮೌಂಟ್ ಕಟ್ ಆಗುತ್ತೆ. ಕಟ್ ಆದಮೇಲೆ ಅದೊಂದು ರಿಸಿಪ್ಟ್ ಬರುತ್ತೆ ಅವರಿಗೆ, ಅಕ್ನಾಲೇಜ್ಮೆಂಟು. ಆ ಅಕ್ನಾಲೇಜ್ಮೆಂಟ್ ಪ್ರಿಂಟನ್ನು ಅವರಿಗೆ ಕೊಡಬೇಕು. ಯಾರು ಸ್ಟೂಡೆಂಟ್ ಬಂದಿರ್ತಾರೆ, ಯಾವುದೋ ವಿದ್ಯಾರ್ಥಿ ಬಂದಿರ್ತಾರೋ ಅವರಿಗೊಂದು ಕೊಟ್ಟು ನಾವು ಸೆಕ್ಯೂರಿಟಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡ್ಕೋಬೇಕು. ಮಾಡ್ಕೊಂಡ ಮೇಲೆ ಪಾಸ್ವರ್ಡ್ ಬರುತ್ತೆ, ಕನ್ಫರ್ಮ್ ಅಂತ ಕೊಡಬೇಕು. ಕೊಟ್ಟ ಮೇಲೆ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಕೊಟ್ಟ ಮೇಲೆ ನೆಕ್ಸ್ಟ್ ಏನಿದೆ ಪ್ರೊಸೀಡ್ ಅಂತ ಕೊಡಬೇಕು. ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಒಂದು ಅಕ್ನಾಲೇಜ್ಮೆಂಟ್ ಸ್ಲಿಪ್ ಬರುತ್ತೆ, ಅಂದರೆ ಒಂದು ರಸೀದಿ, ಹಾಕಿರೋ ರಸೀದಿ ಏನಿದೆ ನೋಡಿ ಬಂತು ನೋಡಿ. ಇದು ಬರುತ್ತೆ, ವೇಟ್ ಮಾಡೋಣ ನೋಡಿ. ಈ ಥರ ಸಕಾಲ ಸ್ವೀಕೃತಿ ಅಂತ ಬರುತ್ತೆ. ಬಂದ ಮೇಲೆ ಅದೊಂದು ಪ್ರಿಂಟ್ ಕೊಡಬೇಕು, 2 ಪೇಜ್ ಪ್ರಿಂಟು. ಯಾರು ಸ್ಟೂಡೆಂಟ್ ವಿದ್ಯಾರ್ಥಿ ಬಂದಿರ್ತಾರೋ ಅವರಿಗೆ ಕೊಟ್ಟು ಅಲ್ಲಿ ನಿಯರ್ ಬೈ ಕರ್ನಾಟಕ ಒನ್ ಯಾವುದಿರುತ್ತೋ ಅದರಲ್ಲಿ ಹೋಗಿ ಅದು ಅಪ್ರೂವ್ ಆದಮೇಲೆ ಒಂದು ಮೆಸೇಜ್ ಬರುತ್ತೆ. ಮೆಸೇಜ್ ಬಂದಮೇಲೆ ಅದನ್ನು ತೋರಿಸಿ ಅದು ಏನಿದೆ ಅದೊಂದು ಬಸ್ ಪಾಸಿನ ಒಂದು ಇದು ಕೊಡ್ತಾರೆ, ಬಸ್ ಪಾಸಿಂದು PUC ಕಾರ್ಡ್ ಕೊಡ್ತಾರೆ.
PVC ಕಾರ್ಡ್ ತಗೊಂಡು ನೀವು ಬಸ್ನಲ್ಲಿ ತಿರುಗಾಡಬಹುದು, ಇಲ್ಲಾಂದ್ರೆ ನಡೆಯಲ್ಲ. ಅದು ಅಪ್ರೂವ್ ಆದ್ಮೇಲೆ ಬರುತ್ತೆ ನೋಡಿ. ಸಿಂಪಲ್ ಆಗಿದೆ. ಯಾವ ತರ ಬಸ್ ಪಾಸ್ ಹಾಕೋದಂತ ತೋರಿಸ್ಕೊಟ್ಟಿದ್ದೀನಿ. ಯಾರ್ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿವಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.